ಪರಂ ಶಾಂತಿ ಕನ್ನಡ ಯೂट्यूब चैनल परम शांति बेहद ज्ञानಕ್ಕೆ ಸ್ವಾಗತ। मेरे बच्चों का अकल्याण हो ही नहीं सकता। ಬಾಪೂಜಿಯವರು ಇಂದು ಬೇಹದ್ ಮಕ್ಕಳ ಮೇಲೆ ತುಂಬ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ। ಬಾಪೂಜಿಯವರು ಹೇಳ್ತಾರೆ, ಮಕ್ಕಳೇ, ನಿಮ್ಮ ತಂದೆ ಯಾರು? ನಿಮ್ಮ ತಂದೆ ಪರಮ ಪಿತನೇ ನಿಮ್ಮ ತಂದೆ ಆಗಿದ್ದಾನೆ ಅಂದ ಮೇಲೆ ನಿಮ್ಮ ಅಕಲ್ಯಾಣವಾಗಲಿಕ್ಕೆ ಸಾಧ್ಯವೇ ಇಲ್ಲ। ನಾವು ಮಕ್ಕಳೆಲ್ಲರೂ ತಂದೆ ಹೇಳಿದ ದಾರಿಯಲ್ಲೇ ನಡೆಯೋಣ। ನಾವು ಸಹ ವಿಶ್ವ ಕಲ್ಯಾಣಕಾರಿ, ವಿಶ್ವ ಸೇವಾಧಾರಿ ಮಕ್ಕಳಾಗಿದ್ದೇವೆ। ಈ ಜಗತ್ತಿಗೆ ಯಾವುದು ಅಮೂಲ್ಯ ಅಂತ ಅನ್ನಿಸ್ತದೋ ಅಂತಂದರೆ, ಈ ಸಾಂಸಾರಿಕ ಲೌಕಿಕ ಜಗತ್ತಿನಲ್ಲಿ ಹಣ, ಆಸ್ತಿ, ಅಂತಸ್ತು ಇದಕ್ಕೆ ಹೆಚ್ಚು ಬೆಲೆಯನ್ನು ಜನ ಕೊಡ್ತಾರೆ। ಇದೆಲ್ಲವೂ ಕಸಕ್ಕೆ ಸಮಾನ। ಇದನ್ನೆಲ್ಲವನ್ನು ನಾವು ಆ ಪರಮಪಿತ ತಂದೆಗೆ ಅರ್ಪಿಸೋಣ। ಇದು ನಮ್ಮ ಕೊನೆಯ ಜನ್ಮವಾಗಿದೆ ಹಾಗೂ ಈ ಒಂದು ಜನ್ಮವನ್ನು ನಾವು ನಮ್ಮ ತಂದೆಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಬಿಟ್ಟಿದ್ದೇವೆ। ಅಂದ ಮೇಲೆ ನಮ್ಮ ಭವಿಷ್ಯ ಹೇಗಿರುತ್ತದೆ ಅಂತ ಕಲ್ಪನೆ ಮಾಡಿದ್ದೀರಾ? ನಮ್ಮ ಭವಿಷ್ಯ ಬಹಳ ಸುಂದರವಾಗಿರುತ್ತದೆ। ನಾವು ನಮ್ಮ ಮನೆ ಪರಂಧಾಮವನ್ನು ಸೇರಲಿದ್ದೇವೆ। ನಮ್ಮ ಮನೆ ಸಂಪೂರ್ಣ ಪ್ರಕಾಶದಿಂದ, ಪರಮ ಪ್ರಕಾಶದಿಂದ, ಪರಮ ಶಾಂತಿಯಿಂದ ಕೂಡಿದಂತಹ ಮನೆ। ಅಲ್ಲಿ ಹೋದಾಗ ನಮ್ಮ ಸ್ವರೂಪವೂ ಸಹ ಪರಮ ಶಾಂತಿ, ಪರಮ ಪ್ರಕಾಶದ ಸ್ವರೂಪವೇ ಆಗಿಬಿಡುತ್ತದೆ। ಅಲ್ಲಿ ಹೋದಾಗ ನಾವು ಇಚ್ಛಾ ಮಾತ್ರ ಅವಿದ್ಯ ಆಗಿಬಿಡುತ್ತೇವೆ। ನಮ್ಮ ಸ್ಥಿತಿ, ನಮ್ಮೆಲ್ಲ ಬೇಹದ ಮಕ್ಕಳ ಸ್ಥಿತಿ ತಂದೆಯ ಸಮಾನವಾಗಿ ಬಿಡುತ್ತದೆ। ಅಂದರೆ ನಮ್ಮೊಳಗೆ ಯಾವುದೇ ರೀತಿಯ ಒಂದು ಇಚ್ಛೆ ಅನ್ನೋದೇ ಉದ್ಭವಿಸೋದಿಲ್ಲ ಹಾಗೂ ಯಾವುದೂ ನಮಗೆ ಕಡಿಮೆ ಆಗಿದೆ ಅಂತ ಅನಿಸೋದೇ ಇಲ್ಲ। ಆ ಒಂದು ಸ್ಥಿತಿಯಲ್ಲಿ ನಾವು ನಮ್ಮ ಮನೆ, ನಮ್ಮ ಪರಂಧಾಮದಲ್ಲಿ ನಾವು ಇರುವಂತಹ ಸಮಯ ಅತಿ ಹತ್ತಿರದಲ್ಲಿ ಬಂದಿದೆ। ಬಾಪೂಜಿಯವರ ಸಂದೇಶಗಳು ಅಂದರೆ ವಾಣಿಗಳಲ್ಲಿ 80-85 ವರ್ಷಗಳವರೆಗೂ ಇದು ನಡೆದುಕೊಂಡು ಬಂದಿದೆ। ಮುರಳಿಯಲ್ಲಿ ಹೇಳಲಾಗಿ, ಅದು ವ್ಯಕ್ತವೇ ಇರಲಿ ಅಥವಾ ಅವ್ಯಕ್ತವೇ ಇರಲಿ, ಆ ಎಲ್ಲದರ ಸಾರ ಅಂತಂದರೆ ಹೇಗೆ ಮಕ್ಕಳು ಇದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿಕೊಳ್ಬೇಕು ಅನ್ನೋದನ್ನು ಹೇಳಲಾಗಿದೆ। ನಾವು ಈ ಜ್ಞಾನ, ಈ ಬೇಹದ್ನ ಜ್ಞಾನವನ್ನು ನಾವು ಪ್ರಾಕ್ಟಿಕಲ್ ಆಗಿ, ಆಳವಾಗಿ ಇದನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಳ್ಳಬೇಕು ಹಾಗೂ ಈ ಜ್ಞಾನವನ್ನು ಪಡೆದು ನಾವು ತಂದೆಯ ಸ್ವರೂಪದಲ್ಲಿರುವುದನ್ನು ಕಲಿಯಬೇಕು। ತಂದೆಯ ಸ್ವರೂಪವೇ ನಾವಾಗಬೇಕು। ಹೀಗಾಗಿ ನಾವು ಬಾಪೂಜಿಯವರ ಸಂದೇಶಗಳನ್ನು ಬಹಳ ಗಮನ ಬಿಟ್ಟು ಕೇಳಿಸಿಕೊಳ್ಳಬೇಕು ಹಾಗೂ ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು। ಮುಂದುವರೆದು ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಎಲ್ಲ ಕಡೆಯಿಂದ ಅಂದರೆ ತನು, ಮನ, ಧನ, ಜನ ಈ ಎಲ್ಲದರಿಂದ ನೀವು ಪರಿಪೂರ್ಣವಾಗಿದ್ದಾಗ, ಅಂದರೆ ಈ ಯಾವುದರ ಕೊರತೆಯೂ ನಿಮಗೆ ಇರದಿದ್ದಾಗ ನೀವು ಸಂಪೂರ್ಣರಾಗಿ ಇರುತ್ತೀರಿ। ಅಂದರೆ ಆರೋಗ್ಯಕರವಾಗಿ, ಸಂಪತ್ಭರಿತರಾಗಿ ಹಾಗೂ ಸಂತೋಷವಾಗಿ ಇರುತ್ತೀರಿ। ಆದರೆ ನಾವು ಎಲ್ಲವನ್ನ ತಂದೆಗೆ ಅರ್ಪಿಸಿ ನಡೆಯುವುದನ್ನು ಕಲಿಬೇಕು। ಮೇರಾ ಬಾಪ್ ಹೈ ಔರ್ ಹೈ ಭಿ ಕೌನ್, ಏಕ್ ಬಾಪ್ ದೂಜಾ ನಾ ಕೋಯಿ। ಅಂದರೆ ನನಗೆ ಲೌಕಿಕದಲ್ಲಿ ಎಲ್ಲವೂ ಸಿಕ್ಕರೂ ಸಹ ನನ್ನ ತಂದೆಯೊಬ್ಬನನ್ನು ಹೊರತುಪಡಿಸಿ ನನಗೆ ಯಾರೂ ಇಲ್ಲ। ನನ್ನ ತಂದೆಯೇ ನನಗೆ ಸರ್ವಸ್ವ। ತಂದೆಯೊಬ್ಬನನ್ನು ಬಿಟ್ಟು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎನ್ನುವಂತಹ ಭಾವ ನಮ್ಮಲ್ಲಿ ಇರಬೇಕು। ತಂದೆಯೊಬ್ಬನನ್ನು ಹೊರತುಪಡಿಸಿ ನಮ್ಮ ಬಳಿ ಇದು ನನ್ನದು ಅನ್ನುವಂಥದ್ದು ಯಾವುದೂ ಇಲ್ಲ। ಇದನ್ನು ನೀವು ಚೆನ್ನಾಗಿ ತಿಳಿದುಕೊಂಡು ನೋಡಿ। ನನಗಿಂತ ಭಾಗ್ಯಶಾಲಿ ಇನ್ಯಾರೂ ಇಲ್ಲ ಎಂದು ನಾವು ಪರಿವರ್ತನೆಯ ಪ್ರೊಸೆಸನ್ನು ನಾವು ಸರಳವಾಗಿ ನಡೆಸಿಕೊಂಡು ಹೋಗಬೇಕು। ಪರಿವರ್ತನೆಯ ಪ್ರೊಸೆಸ್ ಅಂತಂದರೆ ತಂದೆಯ ಸಮಾನವಾಗುವುದು, ಇದುವೇ ನಮ್ಮ ಪರಿವರ್ತನೆಯ ಪ್ರೊಸೆಸ್ ಆಗಿದೆ। ಇದುವೇ ನಮ್ಮ ಸ್ವಪರಿವರ್ತನೆ ಆಗಿದೆ ಹಾಗೂ ಇದುವೇ ಸೀಟ್ನಲ್ಲಿ ಸೆಟ್ ಆಗುವುದು ಎಂಬುದು ಇದರ ಅರ್ಥ।
ಸದಾ ತಂದೆಯ ಸ್ವರೂಪದಲ್ಲಿ ಇರುವುದನ್ನು ನಾವು ದಿನೇ ದಿನೇ ಅಭ್ಯಾಸವನ್ನು ಹೆಚ್ಚಿಸುತ್ತಾ ಹೋಗಬೇಕು. ಅದೆಷ್ಟೋ ಸಾರಿ ಅಂತಂದರೆ 1 ಗಂಟೆ 2 ಗಂಟೆ 3 ಗಂಟೆ ಬಹಳ ಸಮಯದವರೆಗೆ ನಾವು ನಮ್ಮ ಸೀಟ್ನಲ್ಲಿ ಸೆಟ್ ಆಗಿರುತ್ತೇವೆ, ಅಂದರೆ ಆತ್ಮಸ್ವರೂಪದಲ್ಲಿಯೇ ಇರುತ್ತೇವೆ. ಆದರೆ ಮತ್ತೆ ನಾವು ನಮ್ಮ ಸೀಟನ್ನು ಬಿಟ್ಟು ಕೆಳಗೆ ಇಳಿದು ಬಿಡುತ್ತೇವೆ. ನಾವು ಸಂಪೂರ್ಣ ಸೀಟಿನಲ್ಲಿ ಸೆಟ್ ಆದಾಗ, ಅಂದರೆ ಆ ತಂದೆಯ ಸ್ಮರಣೆಯಲ್ಲಿಯೇ ಇದ್ದಾಗ ಎಲ್ಲವನ್ನು ಆ ತಂದೆಯೇ ಮಾಡಿಕೊಂಡು ಹೋಗುತ್ತಾನೆ. ನಮ್ಮ ಕರ್ತವ್ಯ ಏನು, ನಮ್ಮ ಕೆಲಸವೇನು, ಸದಾ ನಾವು ನಮ್ಮ ತಂದೆಯ ಸಮಾನ ಜೀವನವನ್ನು ಬದುಕುವುದನ್ನು ಕಲಿಬೇಕು. ಅಂದರೆ ತಂದೆಯ ಸ್ವರೂಪದಲ್ಲಿರಬೇಕು. ನಮ್ಮ ಸಂಪನ್ನ ಸ್ವರೂಪ ಅಂದರೆ ನಮ್ಮ ಆಕಾರಿ ಸ್ವರೂಪ, ಅದು ನಮ್ಮ ಈ ಸಾಕಾರಿ ಶರೀರ ಎಂದು ತಯಾರಾಗುತ್ತದೆ ಎಂದು ಅದು ಕಾದು ಕುಳಿತಿದೆ. ಈ ಸಾಕಾರಿ ಶರೀರ ಸಂಪೂರ್ಣವಾಗಿ ಆತ್ಮ ಸ್ವರೂಪದಲ್ಲಿರುವುದನ್ನು ಕಲಿತು ಇದು ತಯಾರಾದರೆ ಆ ಸಂಪನ್ನ ಸ್ವರೂಪ, ಆಕಾರಿ ಸ್ವರೂಪ ನಮ್ಮನ್ನು ಸೇರಲಿದೆ. ಆಗ ನಾವು ಸಂಪೂರ್ಣರಾಗುತ್ತೇವೆ. ಆದರೆ ನಾವು 24/7 ನಾವು ಸೀಟ್ನಲ್ಲಿ ಸೆಟ್ ಆಗಿರಬೇಕು, ತಂದೆಯ ಸ್ವರೂಪದಲ್ಲಿರಬೇಕು. ಆಗ ಆ ಆಕಾರಿ ಸಂಪನ್ನ ಸ್ವರೂಪ ನಮ್ಮನ್ನು ಧಾರಣೆ ಮಾಡುತ್ತದೆ. ಆಕಾರಿ ಹಾಗೂ ಸಾಕಾರಿ ಈ ಎರಡರ ಫ್ರೀಕ್ವೆನ್ಸಿ ಒಂದೇ ಆದಾಗ, ಆಕಾರಿಯು ಈ ಸಾಕಾರಿ ಶರೀರವನ್ನು ಧಾರಣೆ ಮಾಡಿದಾಗ ಆಕಾರಿ ಸ್ವರೂಪ ನಮ್ಮ ಈ ಸಾಕಾರಿ ಶರೀರವನ್ನು ಕನ್ವರ್ಟ್ ಮಾಡುತ್ತಾ ಹೋಗುತ್ತದೆ. ನಮ್ಮ ಶರೀರ ಕನ್ವರ್ಟ್ ಆಗುತ್ತಿದ್ದ ಹಾಗೆ ತಂದೆಯು ಪ್ರತ್ಯಕ್ಷನಾಗುತ್ತಾನೆ. ಅಂದರೆ ನಾವು ಮಕ್ಕಳು ತಂದೆಯನ್ನು ಸಾಕ್ಷಾತ್ಕಾರ ಪಡಿಸುತ್ತೇವೆ. ಈ ರೀತಿ ನಾವು ಸಂಪೂರ್ಣ ವಿಶ್ವದ ಕಲ್ಯಾಣವನ್ನು ಮಾಡಿ ನಾವು ನಮ್ಮ ಮನೆಯನ್ನು ಸೇರುತ್ತೇವೆ. ನಾವು ಸದಾ ನಮ್ಮ ಮನಸ್ಸು ಬುದ್ಧಿಯನ್ನು ಆ ತಂದೆಗೆ ಸಮರ್ಪಣೆ ಮಾಡಿಬಿಡಬೇಕು. ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ, ಹೆಚ್ಚು ಯೋಚನೆ ಮಾಡುವುದು ಬೇಡ. ನಿಮ್ಮ ಕಲ್ಯಾಣಕ್ಕಾಗಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ ನಾನು ಈ ಧರೆಗೆ ಬಂದಿದ್ದೇನೆ. ಮಕ್ಕಳ ಕಲ್ಯಾಣ ಅಂದರೆ ಏನು? ಯಾವುದೇ ಲೌಕಿಕ ವಸ್ತುಗಳ ಪ್ರಾಪ್ತಿ ಮಕ್ಕಳ ಕಲ್ಯಾಣವಲ್ಲ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಹಾಗೂ ಎಂದಿಗೂ ಸಹ ನಾವು ಯಾವುದೇ ಒಂದು ಲೌಕಿಕ ವಸ್ತುವಿನ ಇಚ್ಛೆಯನ್ನು ಬಾಪೂಜಿಯವರ ಮುಂದೆ ಇಡಲೇಬಾರದು. ಅಂದರೆ ನಮ್ಮ ಸ್ಥಿತಿ ಹೇಗೆ ಆಗಬೇಕು ಅಂತಂದರೆ, ವಿಶ್ವ ಕಲ್ಯಾಣ, ವಿಶ್ವ ಸೇವೆಯೇ ನನ್ನ ಕರ್ತವ್ಯವಾಗಬೇಕು. ಅಂದರೆ ಪರಮ ಶಾಂತಿಯ ವೈಬ್ರೇಷನ್ನಿಂದ ಸಂಪೂರ್ಣ ವಿಶ್ವದ ಕಲ್ಯಾಣ ಮಾಡುವುದೇ ನನ್ನ ಸುಪ್ರೀಂ ಗುರಿಯಾಗಬೇಕು. ಹೀಗಾಗಿ ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ, ನೀವು ಚಿಂತೆಯನ್ನು ಬಿಟ್ಟು ಬಿಡಿ, ಯಾವುದೇ ವಿಚಾರ ಮಾಡಬೇಡಿ, ಮನಸ್ಸನ್ನು ಹಗುರವಾಗಿಟ್ಟುಕೊಳ್ಳಿ. ನಾವು ಬೇಹದ್ ಮಕ್ಕಳು, ಪವರ್ಫುಲ್ ಮಕ್ಕಳಾಗಿದ್ದೇವೆ. ನಾವು ಮನಸ್ಸನ್ನು ಬಹಳ ಹಗುರವಾಗಿಟ್ಟುಕೊಂಡು ಈ ಶರೀರವನ್ನು ನಡೆಸುವಂತಹ ಆತ್ಮ, ಅದು ಈ ಶರೀರದ ಮಾಲೀಕ ಎನ್ನುವುದನ್ನು ನಾವು ಎಂದೂ ಮರೆಯಬಾರದು. ಈ ಪ್ರಕೃತಿಯ ಈ ಮಾಯೆಯ ಮಧ್ಯದಲ್ಲಿದ್ದು ನಾವು ವಿಶ್ವ ಪರಿವರ್ತನೆಯನ್ನು ಮಾಡಬೇಕಿದೆ. ವಾಣಿಯಲ್ಲಿ ಹೇಳಿದ್ದಾರೆ, ಮಕ್ಕಳೇ, ನೀವು ಪ್ರಕೃತಿಯ ಮಾಲೀಕರಾಗಿದ್ದೀರಾ ಅಂದರೆ ನಾವು ಪ್ರಕೃತಿಯ ಮಾಲೀಕರಾಗಲು ಹೇಗೆ ಸಾಧ್ಯ? ನಾವು ಯಾವಾಗ ಆತ್ಮಸ್ವರೂಪದಲ್ಲಿ ಸೀಟ್ನಲ್ಲಿ ಇರುತ್ತೇವೆಯೋ ಆಗ ನಾವು ಈ ಪ್ರಕೃತಿಯ ಮಾಲೀಕರಾಗಲಿಕ್ಕೆ ಸಾಧ್ಯ. ನಾವು ಪ್ರಕೃತಿಯ ಮಾಲೀಕರಾದಾಗ ಈ ಪ್ರಕೃತಿಯನ್ನು ಪರಿವರ್ತನೆ ಮಾಡೋದು ಸಹ ನಮ್ಮ ಗುರಿಯಾಗಿರುತ್ತದೆ. ಈ ಪರಿವರ್ತನೆಯನ್ನು ಮಾಡಲಿಕ್ಕೆ ಈ ವಿಶ್ವದಲ್ಲಿ ಕೆಲವು ಮಕ್ಕಳು ಮಾತ್ರ ಇದ್ದಾರೆ. ಅಂದರೆ ಪರಿವರ್ತನೆ ಮಾಡುವಂತಹ ಮಕ್ಕಳ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ ಎಂದು ಬಾಪೂಜಿ ತಿಳಿಸ್ತಾ ಇದ್ದಾರೆ. ವಾಣಿಯಲ್ಲಿ ಹೇಳಿದ್ದಾರೆ, ಕೋಟೋ ಮೇ ಕೋಯಿ ಮೇ ಕೋಯಿ ಬಿರ್ಲಾ ಹಿ ಮುಜೆ ಜಾನ್ ಸಕ್ತಾ ಹೈ. ಅಂದರೆ ತಂದೆಯ ಸಮಾನರಾಗಲಿಕ್ಕೆ ಸಾಧ್ಯ. ಇಂತಹ ಮಕ್ಕಳ ಸಂಖ್ಯೆ ಕೋಟಿಗೆ ಒಬ್ಬರು, ಮತ್ತು ಆ ಒಬ್ಬೊಬ್ಬರಲ್ಲಿ ಒಬ್ಬರು ಅಂತಂದಾಗ ಎಷ್ಟು ಸಂಖ್ಯೆ ಕಡಿಮೆ ಆಯಿತು ನೋಡಿ. ವಿಶ್ವ ಪರಿವರ್ತನೆಯೇ ನನ್ನ ಗುರಿ ಅಂತ ಹೇಳಿ ತಂದೆಯ ಮಾತಿನ ಮೇಲೆ ನಡೆದುಕೊಂಡು ವಿಶ್ವ ಪರಿವರ್ತನೆಯನ್ನು ಮಾಡುವಂಥ ಮಕ್ಕಳ ಸಂಖ್ಯೆ ಬಹಳ ವಿರಳವಾಗಿದೆ. ಹೀಗಾಗಿ ತಂದೆ ಹೇಳ್ತಾ ಇದ್ದಾರೆ, ಮಕ್ಕಳೇ, ವಿಶ್ವ ಪರಿವರ್ತನೆಯಂತೂ ಆಗಿಯೇ ಇದೆ.
ನೀವು ನಿಮ್ಮ ಮೇಲೆ ಗಮನವನ್ನು ಇಡಿ, ಅಟೆನ್ಷನ್ನಲ್ಲಿರಿ. ಪರಂ ಶಾಂತಿ.